ಸೊ ಹಲೋ ಫ್ರೆಂಡ್ಸ್, ಒಬ್ಬರದು ಮೆಸೇಜ್ ಬಂದಿತ್ತು. 20 ಫೀಟ್ ಬೈ 30 ಫೀಟ್ ಅವ್ರದ್ದು ಒಂದು ಸೈಟ್ ಇದೆ, ಅದರಲ್ಲಿ ಡೂಪ್ಲೆಕ್ಸ್ ಮಾಡಬೇಕಂತ ಹೇಳಿದರು. ನಾರ್ತ್ ಫೇಸಿಂಗಲ್ಲಿದೆ. ಮತ್ತು ಅವರಿಗೆ ವಾಸ್ತುದಲ್ಲಿ ಬೇಕಂತ ಒಂದು ಮೆಸೇಜ್ ಮಾಡಿದರು, ವಾಸ್ತುದಲ್ಲಿ ನಮಗೆ ಮಾಡಿಕೊಡಿ ಸರ್ ಅಂತ ಹೇಳಿದ್ರು. ಸೊ ಈಗ ನಾವು ವಾಸ್ತುದಲ್ಲಿ ಒಂದು ಪ್ಲ್ಯಾನ್ ಮಾಡಿದ್ದೀವಿ, ಅದನ್ನು ತೋರಿಸ್ತೀನಿ ನಿಮಗೆ ನಾನು ಯಾವ ಥರ ಮಾಡಿದ್ದೀನಿ ಅಂತ. ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ, ಇದು ಗ್ರೌಂಡ್ ಫ್ಲೋರ್ ಪ್ಲ್ಯಾನ್ ಇದೆ. ಗ್ರೌಂಡ್ ಫ್ಲೋರಲ್ಲಿ ಎದುರುಗಡೆ 30 ಫೀಟ್ ವೈಡ್ ರೋಡ್ ಇದೆ. ವೈಡ್ ರೋಡ್ ಇಲ್ಲಿ 30 ಫೀಟ್ ವೈಡ್ ರೋಡ್ ಇದೆ. ಅದಾದಮೇಲೆ ಸ್ವಲ್ಪ ಓಪನ್ ಏರಿಯಾ ಪಾರ್ಕಿಂಗ್ ಮಾಡಿದ್ದೀವಿ ನಾವು. ಇಲ್ಲಿ ಒಂದು ಗೇಟ್ ಮಾಡಿದ್ದೀವಿ, ಇದೆಲ್ಲ ವಾಲ್ ಮಾಡಿದ್ದೀವಿ. ಅದಾದಮೇಲೆ ಒಳಗಡೆ ಸ್ಟೇರ್ ಕೇಸ್ ಮಾಡಿದ್ದೀವಿ. ಇಲ್ಲಿ ನೋಡ್ರಿ, ಇದ್ರಾಗ ಏನದ ಅಂತಂದ್ರೆ ಹಾಲ್ ಐತೆ. 16 ಫೀಟ್ 6 ಇಂಚಸ್ ಬೈ 12 ಫೀಟ್ 0 ಇಂಚಸ್ ಅಂತಂದ್ರೆ ಇದು ಒಂದು ದೊಡ್ಡದು ಹಾಲ್ ಮಾಡೀವಿ. ಹಾಲಿನ ಒಳಗಡೆ ಏನು ಮಾಡೀವಿ, ಒಂದು ಸ್ಟೇರ್ ಕೇಸನ್ನು ಮಾಡಿದ್ದೀವಿ. ಆ್ಯಸ್ ಪರ್ ವಾಸ್ತು ಡಿಸೈನ್ ಅಂತಂತಂದಮೇಲೆ ನಮ್ಗೆ ಅವ್ರು ಏನು ಹೇಳಿದ್ರು, ನಾವು ವಾಸ್ತುದಾಗ ನಾವೊಂದು ಡ್ಯೂಪ್ಲೆಕ್ಸ್ ಮಾಡ್ಬೇಕಂತಂದ್ರೆ ನಾವೇನು ಮಾಡ್ತೀವಿ ಅಂತಂದ್ರೆ ಬರೀ ಒಂದು ಹಾಲು, ಕಿಚನು, ಡೈನಿಂಗ್ ಮಾಡ್ತೀವಿ. ಬಟ್ ಅವ್ರದ್ದು ರಿಕ್ವೈರ್ಮೆಂಟ್ ಏನಿತ್ತು ಅಂತಂದ್ರೆ ಒಂದು ಬೆಡ್ರೂಮ್ನು ಕೂಡ ಮಾಡಿಕೊಡ್ರಿ ಅಂತ ಹೇಳಿದ್ರು. ಅದಕ್ಕೆ ನಾವು ಬೆಡ್ರೂಮ್ ಕೂಡ ಡಿಸೈನ್ ಮಾಡಿದ್ವಿ ಅದ್ರ ಒಳಗಡೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಕಿಚನ್ ಮಾಡಿದ್ದೀವಿ 5 6 ಫೀಟ್ 8 ಇಂಚ್ ಅಂತ. ಇದು ಟೋಟಲ್ ಸೈಜ್ ಬಂದ್ಬಿಟ್ಟು ಇದು 20 ಫೀಟು, ಇದು 30 ಫೀಟ್. ಓಕೆ, 20 ಬೈ 30. ಮತ್ತು ಇಲ್ಲಿ ಸಣ್ಣದೊಂದು ಕಿಚನ್ ಮಾಡಿದ್ದೀವಿ, ಇದೊಂದು ಪೂಜೆ ಮಾಡಿದ್ದೀವಿ, ಇದೊಂದು ಬೆಡ್ರೂಮ್ ಮಾಡಿದ್ವಿ ಅವರಿಗೆ. ಓಕೆ, ಇದು ಫಸ್ಟ್ ಗ್ರೌಂಡ್ ಫ್ಲೋರ್ದಾಯ್ತು ಇದು ಪ್ಲ್ಯಾನು. ನೋಡ್ಕೋಬೋದು ನೀವು. 20 30ದಾಗ ಇಷ್ಟೆಲ್ಲ ಸೆಟ್ ಮಾಡಿಕೊಟ್ಟಿದ್ವಿ. ಈಗ ಅವ್ರದ್ದು 2 ಫ್ಲೋರ್ ಇದೆ. ಸೊ ಡೂಪ್ಲೆಕ್ಸ್ ಅಂದರೆ 2 ಫ್ಲೋರ್ ಬರುತ್ತೆ. ಇದು ಗ್ರೌಂಡ್ ಫ್ಲೋರ್ ಮಾಡಿದ್ದೀವಿ. ಇದು ಸೆಕೆಂಡ್ ಫ್ಲೋರ್. ಫಸ್ಟ್ ಫ್ಲೋರ್ ಬಂದ್ಬಿಟ್ಟು ಈ ಥರ ಬರ್ತದೆ. ಇದು ಫಸ್ಟ್ ಫ್ಲೋರು. ಫಸ್ಟ್ ಫ್ಲೋರ್ದಾಗ ಟೆರೆಸ್ ನಮ್ಗೆ ಏನು ಸ್ಟೇರ್ ಕೇಸ್ ಬರ್ತದೆ ಅದೇ ಸೇಮ್ ಪೋರ್ಷನ್ದಾಗ ಬರ್ತದೆ. ಅದ್ರ ಮೇಲೆ ಓಪನ್ ಬಾಲ್ಕೊನಿ ಬರ್ತದೆ, ಅಂದರೆ ಓಪನ್ ಏರಿಯಾ ಇರ್ತದೆ. ಇದು ಓಪನ್ ಏರಿಯಾದಾಗ ಇದು 9 ಫೀಟ್ 9 ಇಂಚ್ ಬೈ 10 ಫೀಟ್ 3 ಇಂಚ್ ಅಂತ ಒಂದು ಓಪನ್ ಸ್ಪೇಸ್ ಮಾಡಿದ್ದೀನಿ. ಓಪನ್ ಸ್ಪೇಸ್ ಮಾಡಿಬಿಟ್ಟು ಅದರಲ್ಲಿ 2 ಬೆಡ್ರೂಮ್ಗಳನ್ನು ಮೇಲ್ಗಡೆ ಕುಂದಿರಿಸ್ಬಿಟ್ಟಿದ್ದೀನಿ. ಯಾವ ಥರ ಅಂತಂತಂದರೆ ಇದು ಬೆಡ್ರೂಮ್ 1, ಇದು ಬೆಡ್ರೂಮ್ 2ನೇದು ಬೆಡ್ರೂಮ್. ಇದು 1 ಬೆಡ್ರೂಮ್ಗೆ ಏನು ಮಾಡಿದ್ದೀನಿ, ಇದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಮಾಡಿದ್ದೀನಿ ಈ ಥರ. ಓಕೆ, ಇನ್ನೊಂದೇನು ಜನರಲ್ ಟಾಯ್ಲೆಟ್ ಮಾಡಿದ್ದೀನಿ. ಅದಾದಮೇಲೆ ಇದು ಓಪನ್ ಬರುತ್ತೆ. ಇದೆಲ್ಲ ಇದು ಏನು ಬರುತ್ತೆ, ಇದು ಪೂರ್ತಿ ಓಪನ್ ಆಗಿ ಬರುತ್ತೆ. ಇದು ಇಷ್ಟೆಲ್ಲ ಓಪನ್ ಬರ್ತದೆ. ಓಕೆ, ಮತ್ತು ಅದಾದಮೇಲೆ ಇಲ್ಲಿ ನೋಡ್ಬೋದು, ಇದು ಏನು ಬೆಡ್ರೂಮ್ ಮಾಡಿದ್ವಿ, ಇದಕ್ಕೂ ಟಾಯ್ಲೆಟ್ ಬಾತ್ರೂಮ್ ಏನಾರ ಅಟ್ಯಾಚ್ ಮಾಡಿದ್ವಿ. ಯಾರು ಇಲ್ಲಿಂದ ಓಪನ್ ಆಗಿ ಬಂದರು ಅಂತಂತಂದರೆ ಇವ್ರಿಗೇನಾರ ಇಲ್ಲಿ ಟಿ ವಿ ಯೂನಿಟ್ ಮಾಡಿದ್ವಿ. ಇಲ್ಲಿಂದನೇ ಮೇಲ್ಗಡೆ ಹೋಗೋ ದಾರಿ ಮಾಡಿದ್ವಿ, ಅಂದರೆ ಸ್ಟೇರ್ ಕೇಸ್ ಮಾಡಿದ್ವಿ. ಇಲ್ಲಿ ಸ್ವಲ್ಪ ಓಪನ್ ಮಾಡಿದ್ದೀನಿ. ಇದು ಓಪನ್ ಇದೆ, ಆರ್ಚ್ ಈ ಥರ ಬೆಡ್ರೂಮ್ದಾಗ ಹೋಗ್ಬೋದು, ಅಥವಾ ಈ ಥರ ಕಿಚನ್ದಾಗೂ ಕೂಡ ಹೋಗ್ಬೋದು. ಇವರು ಬೆಡ್ರೂಮ್ದಾಗ ಹೋದ್ಮೇಲೆ ಇದೇ ಬೆಡ್ರೂಮ್ಗಿಂತ ಇವರು ಮಾಸ್ಟರ್ ಬೆಡ್ರೂಮ್ ಯೂಸ್ ಮಾಡ್ಬೋದು. ಇಲ್ಲಿ ವೆಂಟಿಲೇಟರ್ ಬರ್ತದೆ, ಇದು ಸ್ವಲ್ಪ ನಾನು ಮಿಸ್ಟೇಕ್ಲಿಂದ ಹಾಕಿಲ್ಲ. ಓಕೆ, ಅದಾದಮೇಲೆ ಇಲ್ಲಿಂದ ಮ್ಯಾಗ್ ಬಂದಮೇಲೆ ಈ ಥರ ಮ್ಯಾಗ್ ಬಂದಮೇಲೆ ಇಲ್ಲಿ ಮ್ಯಾಗ್ ಬಂದ್ರೆ ಅಂತಂತಂದರೆ ಇಲ್ಲಿ ಓಪನ್ ಸ್ಪೇಸ್ ಬರ್ತದೆ ಇಲ್ಲಿ ಅವರಿಗೆ. ಇದು ಓಪನ್ ಬಾಲ್ಕನಿ ಅಂತ ಮಾಡಿದ್ರು. ಇದು ಓಪನ್ ಬಾಲ್ಕನಿ ಮಾಡಿದ್ಮೇಲೆ ಇದು ಒಂದು ಬೆಡ್ರೂಮ್ಗೆ ನಾರ್ಮಲ್ ಬೆಡ್ರೂಮ್ ಇದೆ. ಇದು ಇನ್ನೊಂದೇನಂತಂತಂದ್ರೆ ಇದು ಮಾಸ್ಟರ್ ಬೆಡ್ರೂಮ್ ಆಯಿತು. ಇದು ಮಾಸ್ಟರ್ ಬೆಡ್ರೂಮ್ಗೆ ಇದು ಟಾಯ್ಲೆಟ್ ಬಾತ್ರೂಮ್ ಮಾಡಿದ್ದೀವಿ. ಇದು ಇನ್ನೊಂದೇನಾದ ಗೆಸ್ಟ್ ಅವ್ರು ಯಾರಾದರೂ ಬಂದ್ರೆ ಅವ್ರ ಸಲುವಾಗಿ ಇಲ್ಲೊಂದು ಟಾಯ್ಲೆಟ್ ಬಾತ್ರೂಮ್ ಮಾಡಿದ್ದೀವಿ. ಇದು ಓಪನ್ ಸ್ಲ್ಯಾಬ್ ಐತಿ, ಡೈರೆಕ್ಟ್ ಫಸ್ಟ್ ಫ್ಲೋರ್ ಸ್ಲ್ಯಾಬು ಅಷ್ಟೇ ಬರ್ತದೆ. ಇದು ಪೂರ್ತಿ ಕೆಳಗಡೆ ಎಲ್ಲ ಓಪನ್ ಇರ್ತದೆ. ಇಲ್ಲಿ ಝೂಮ್ ಮಾಡೋದು ಎಲ್ಲ ಚಲೋ ಸೆಟ್ ಮಾಡಿದ್ರೆ ಸೆಟ್ ಚಲೋ ಆಗ್ತದೆ. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಇದು ಆ್ಯಸ್ ಪರ್ ವಾಸ್ತು ಅಂತಂತಂದ್ಮೇಲೆ ನಮ್ಮ ಹಿಂದೂ ಧರ್ಮದಾಗ ಹೆಂಗಿರ್ತದೆ ಅಂತಂದ್ರೆ, ಯಾರಾದರೂ ತೀರ್ಕೊಂಡು ಮೇಲೆ ಸತ್ಯ ಅವ್ರಿಗೊಂದು ಆಪ್ಷನ್ ಕೊಟ್ಟಿದ್ದೀನಿ ನಾನು. ಏನಪ್ಪ ಅಂತಂತಂದ್ರೆ ಇದು ವಾಸ್ತುದಾಗ ಬರಲ್ಲ ಅಂದರೂ ಒಂದು ಆಪ್ಷನ್ ಹೇಳಿದ್ದೀನಿ ಅವ್ರಿಗೆ. ಏನಪ್ಪ ಅಂತಂತಂದರೆ ಇಲ್ಲಿ ಗೇಟ್ ಬರಕತ್ತದ, ಇದು ಓಪನ್ ಏರಿಯಾ ಹೊಂಟದ. ಸೊ ಇದು ಬಂದಮೇಲೆ ಎಲ್ಲಾದರೂ ತಿಳ್ಕೊಂಡಲ್ಲಿ ಅದರಲ್ಲಿ ಹೋದ್ಮೇಲೆ ನಿಮಗೊಂದು ಹೊರಗಡೆ ಸ್ನಾನ ಅದು ಮಾಡ್ಕೊಂಡು ಒಳಗಡೆ ಹೋಗೋ ಸಲುವಾಗಿ ಏನಲ್ಲ
ಇಲ್ಲಿ ಒಂದು ಸಣ್ಣದು ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೋರಿ ಅಂತ ಹೇಳಿದ್ದೆ ನಾನು. ಬಟ್ ಅವ್ರಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ ಫ್ರೆಂಡ್ಸ್, ನೋಡೋಣ ಅವ್ರು ಕಟ್ಟದ ಮೇಲೆ ಗೊತ್ತಾಗುತ್ತೆ. ಓಕೆ, ಇದ್ರದ್ದು 3D ರೆಡಿ ಮಾಡಿಬಿಟ್ಟು ನಾನು ನಿಮಗೆ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀನಿ. ಓಕೆ ಫ್ರೆಂಡ್, ಈಗ ಅಷ್ಟು ಎಲ್ಲ ಇರೇಸ್ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ತೋರಿಸ್ತೀನಿ. ಯಾರಿಗಾದರೂ ಪ್ಲ್ಯಾನ್ ಅಥವಾ ಏನಾದರೂ ಅರ್ಥ ಆಗಿಲ್ಲ, ಯಾರಾದರೂ ಕಲಿಯೋರಿದ್ರೆ ನನ್ನ ಹತ್ರ ಕಲಿಯಬಹುದು, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಓಕೆ, ಈ ಥರ ಅವ್ರದ್ದು ಪ್ಲ್ಯಾನ್ ಇತ್ತು. ಓಕೆ, ನೋಡ್ಕೋಬೋದು. ಓಕೆ, ಇದು ಹಾಲು, ಇದು ಬೆಡ್ಡು, ಇದು ಕಿಚನು, ಪೂಜಾ ರೂಮು ಮತ್ತು WC, ಮತ್ತು ಫಸ್ಟ್ ಫ್ಲೋರಲ್ಲಿ ಬಂದ್ಬಿಟ್ಟು 2 ಬೆಡ್ರೂಮು, ಒಂದು ಅಟ್ಯಾಚ್ ಬೆಡ್ರೂಮು, ಒಂದು ನಾರ್ಮಲ್ ಬೆಡ್ರೂಮ್, ಇದು ಸ್ಟೇರ್ ಕೇಸ್, ಇದು OTC ಓಪನ್ ಸ್ಲ್ಯಾಬು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.